ಇತ್ತ ದಳಮನೆಯಲ್ಲೂ ಕೂಡ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಮಂಡ್ಯ ಕಣದಿಂದ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್ ಅನ್ನೋ ಚರ್ಚೆ ನಡುವೆ ಚನ್ನಪಟ್ಟಣದ ಕಾರ್ಯಕರ್ತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಸಂಸದೆ ಸುಮಲತಾ ನಡೆ ಕೂಡ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಎಚ್ಡಿಕೆ ಕಣಕ್ಕಿಳಿತಾರ, ನಿಖಿಲ್ ಸ್ಪರ್ಧೆ ಮಾಡ್ತಾರ, ಸುಮಲತಾ ಪಕ್ಷೇತರರಾಗಿ ಅಖಾಡಕ್ಕಿಳಿತಾರ. ಮಂಡ್ಯದ ಅಭ್ಯರ್ಥಿ ಯಾರು? ಜಿದ್ದಿನ ಅಖಾಡವಾದ ಸಕ್ಕರೆ ನಾಡಿನಿಂದ ಸ್ಪರ್ಧಿಸೋರು ಯಾರು? ಇದೆ ಈ ಪ್ರಶ್ನೆಗಳೇ ಇಡೀ ಮಂಡ್ಯ ಜಿಲ್ಲೆಯ ಗಲ್ಲಿ ಗಲ್ಲಿಯಲ್ಲೂ ಈಗ ಕೇಳಿ ಬರ್ತಿದೆ. ಮಂಡ್ಯ ಯಾರ ಪಾಲಾಗುತ್ತೆ ಅನ್ನೋ ಕೌತುಕ ಇಡೀ ರಾಜ್ಯದ ಮತದಾರರ ಮನದಲ್ಲೂ ಕಾಡ್ತಿದೆ. ಆದ್ರೀಗ ಈ ಗೊಂದಲಕ್ಕೆ ತೆರೆ ಬೀಳೋ ಕಾಲ ದೂರವೇನೂ ಇಲ್ಲ. ಇಂದು ಅಥವಾ ನಾಳೆ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಈ ನಡುವೆ ಕುಮಾರಸ್ವಾಮಿಗೆ ಸ್ಪರ್ಧೆ ಬಗ್ಗೆ ಬಿಕ್ಕಟ್ಟು ಎದುರಾಗಿದ್ದು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಎಚ್ಡಿಕೆ ಮಂಡ್ಯದಿಂದಲೇ ಸ್ಪರ್ಧಿಸಬೇಕು, ಕಾರ್ಯಕರ್ತರ ಒತ್ತಡ. ಮಂಡ್ಯದಲ್ಲಿ ಎಚ್ಡಿಕೆ ಸ್ಪರ್ಧೆಗೆ ಚನ್ನಪಟ್ಟಣ ಕಾರ್ಯಕರ್ತರ ವಿರೋಧ. ಅಸಲಿಗೆ ಮಂಡ್ಯ ಕುರುಕ್ಷೇತ್ರದಲ್ಲಿ ದಳಪತಿಗೆ ಎದುರಾಗಿರುವ ಬಿಕ್ಕಟ್ಟು ಇದೆ ನೋಡಿ. ನಿನ್ನೆ ಬೆಂಗಳೂರಿನ ಜೆಪಿ ನಗರ ನಿವಾಸದ ಬಳಿ ಬಂದಿದ್ದ ಮಂಡ್ಯ ಜಿಲ್ಲೆಯ ಬೆಂಬಲಿಗರು ಮಂಡ್ಯದಿಂದ ಎಚ್ಡಿಕೆ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ನೀವು ಮಂಡ್ಯಕ್ಕೆ ಬನ್ನಿ ಅಂತ ಪಟ್ಟು ಹಿಡಿದಿದ್ರು. ಮಂಡ್ಯ ಬೆಂಬಲಿಗರನ್ನ ಸಮಾಧಾನ ಪಡಿಸಿದ ಎಚ್ಡಿಕೆ ಚನ್ನಪಟ್ಟಣ ಮುಖಂಡರನ್ನ ಸಂಪರ್ಕಿಸಿ ನಿರ್ಧಾರ ಮಾಡೋದಾಗಿ ಹೇಳಿದ್ರು. ಆದ್ರೆ ಮಂಡ್ಯದಲ್ಲಿ ಎಚ್ಡಿಕೆ ಸ್ಪರ್ಧೆಗೆ ಚನ್ನಪಟ್ಟಣ ಕಾರ್ಯಕರ್ತರು ಮುಖಂಡರು ವಿರೋಧಿಸಿದ್ದಾರೆ. ಹೀಗಾಗಿ ಎಚ್ಡಿಕೆ ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ನೀವು ಮಾತ್ರ ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಹೋಗೋದು ಬೇಡ. ನೀವು ಚನ್ನಪಟ್ಟಣ ಬಿಟ್ಟು ಲೋಕಸಭೆ ಸ್ಪರ್ಧೆ ಮಾಡಿದ್ರೆ ರಾಮನಗರ ಕ್ಷೇತ್ರ ನಮ್ಮ ಕೈತಪ್ಪಿ ಹೋಗುತ್ತೆ ಅಂತ ಚನ್ನಪಟ್ಟಣ ಕಾರ್ಯಕರ್ತರು ಹೇಳ್ತಿದ್ದಾರೆ. ಎಚ್ಡಿಕೆ ಇಲ್ಲದೆ ಚನ್ನಪಟ್ಟಣ ಜೆಡಿಎಸ್ ತೆಕ್ಕೆಗೆ ಪಡೆಯೋದು ಕಷ್ಟ. ರಾಮನಗರ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಉತ್ಸಾಹ ಕಡಿಮೆ ಆಗುತ್ತೆ. ಹೀಗಾಗಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿ ಅಂತ ಚನ್ನಪಟ್ಟಣ ಮುಖಂಡರು ಎಚ್ಡಿಕೆ ಮೇಲೆ ಒತ್ತಡ ಹೇರಿದ್ದಾರೆ. ಹೀಗೆ ಚನ್ನಪಟ್ಟಣ ಕಾರ್ಯಕರ್ತರು ಪಟ್ಟು ಹಿಡಿಯುತ್ತಿದ್ದಂತೆ ಎಂದು ಕುಮಾರಸ್ವಾಮಿ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯಿತು. ಕುಮಾರಸ್ವಾಮಿಗೆ ಮುಖಂಡರು ಮತ್ತೆ ಒತ್ತಡ ಹಾಕಿದ್ರು. ಆದ್ರೆ ಎಚ್ಡಿಕೆ ಮಂಡ್ಯದತ್ತವೇ ಒಲವು ಇಟ್ಟುಕೊಂಡವರಂತೆ ಉತ್ತರ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಪರಿಸ್ಥಿತಿ ಬೇರೆ ಇದೆ. ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡಲು ಸಾಕಷ್ಟು ಒತ್ತಡ ಇದೆ. ಹೀಗಾಗಿ ಯಾರು ಬೇಸರ ಮಾಡ್ಕೊಳ್ಬೇಡಿ. ಸಂಜೆ ಒಳಗೆ ನನ್ನ ನಿರ್ಧಾರವನ್ನ ತಿಳಿಸ್ತೇನೆ ಅಂತ ಚನ್ನಪಟ್ಟಣ ಮುಖಂಡರಿಗೆ ತಿಳಿಸಿರುವ ಬಗ್ಗೆ ಮಾಹಿತಿ ಇದೆ. ಚನ್ನಪಟ್ಟಣ ಕಾರ್ಯಕರ್ತರ ಬೇಸರದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಿಖಿಲ್ ಕುಮಾರಸ್ವಾಮಿ, ಕಾರ್ಯಕರ್ತರಿಗೆ ನೋವಿದೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಮನವೊಲಿಸಲಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಕುಮಾರಣ್ಣವರು ಚನ್ನಪಟ್ಟಣವನ್ನ ತೊರೆದು ಹೋಗಬಾರ್ದು ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ತಕ್ಕಂಥ ಬಹಳ ಸ್ಟ್ರಾಂಗ್ ಒಪಿನಿಯನ್. ಹಾಗಾಗಿ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಇವತ್ತು ಹಾಸನ ಜಿಲ್ಲೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅವ್ರಿಗೂ ಕೂಡ ಹೋಗಿ ಇವತ್ತು ಚರ್ಚೆ ಮಾಡ್ತಾರೆ. ಸ್ವಲ್ಪ ಟೈಮ್ ಕೊಡಿ. ಕುಮಾರಸ್ವಾಮಿ ರಾಜಕೀಯ ನಡೆ ಬಗ್ಗೆ ಮಾತನಾಡಿದ ಚಲುವರಾಯಸ್ವಾಮಿ, ಎಚ್ಡಿಕೆ ತಪ್ಪು ಮಾಡ್ತಿದ್ದಾರೆ, ರಾಮನಗರ ಬಿಡಲ್ಲ ಅಂತಿದ್ರು. ಈಗ ಏನ್ ಮಾಡ್ತಾರೋ ಅದನ್ನ ನಾನು ಚರ್ಚಿಸಲ್ಲ ಅಂತಿದ್ದಾರೆ. ಒಂದು ತಪ್ಪು ಮಾಡ್ತಾ ಇದ್ದಾರೆ ಅವರು ಜನತಾದಳದವರು. ನನಗೆ ಹಳೆ ಸ್ನೇಹಿತರು ಇಲ್ಲಿ 3 ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ. ಇದನ್ನು ಬಿಡಲ್ಲ ಯಾವತ್ತು ನಾನು ಕೊನೆಗೆ ಲಾಸ್ಟ್ ದೇಹ ತ್ಯಜಿಸಿದ್ರು ಇಲ್ಲೇ ಅಂತ ಹೇಳಿದಂಥವ್ರು. ಆದರೆ ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಹೋಗ್ತಾರಲ್ಲ, ಅದಕ್ಕೆ ನಾನು ಉತ್ತರ ಹೇಳೋಕ್ಕಾಗುತ್ತೆ. ನನ್ನ ಹತ್ರ ಚರ್ಚೆನೇ ಮಾಡಬೇಡ ಅನ್ನೋದು. ತೀವ್ರ ಕುತೂಹಲ ಮೂಡಿಸಿದ ಸುಮಲತಾ ಅಂಬರೀಶ್ ನಡೆ. ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯೋದಂತೂ ಫಿಕ್ಸ್ ಆಗಿದೆ. ಆದ್ರೆ ಮಂಡ್ಯಕ್ಕಾಗಿ ಪಟ್ಟು ಹಿಡಿದಿರುವಂತಹ ಸುಮಲತಾ ಅಂಬರೀಶ್ ಅದ್ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಮೊನ್ನೆಯಷ್ಟೇ ಮಂಡ್ಯ ಬಿಟ್ಟು ರಾಜಕಾರಣ ಮಾಡಿಲ್ಲ ಎಂದಿದ್ದ ಗೌಡ್ತಿ ಬೆಂಬಲಿಗರ ಸಭೆ ಕರೆಯೋದಾಗಿ ಹೇಳಿದ್ರು. ನಾಳೆ ಅಥವಾ ನಾಡಿದ್ದು ಸುಮಲತಾ ಸಭೆ ನಡೆಸುವ ಸಾಧ್ಯತೆ ಇದೆ. ಒಂದ್ ವೇಳೆ ಪಕ್ಷೇತರರಾಗಿ ಸುಮಲತಾ ಕಣಕ್ಕಿಳಿದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಡ್ಯಾಮೇಜ್ ಆಗಲಿದೆ ಅಂತ ಚರ್ಚೆ ಆಗ್ತಿದೆ. ಸುಮಲತಾ ರಾಜಕೀಯ ನಡೆ ಬಗ್ಗೆ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಅವರೊಟ್ಟಿಗೆ ನಾವು ಚೆನ್ನಾಗಿಯೇ ಇದ್ದೇವೆ, ತೀರ್ಮಾನವನ್ನ ಅವರಿಗೆ ಬಿಡ್ತೇವೆ ಅಂತ ಹೇಳಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ನಾವಿಬ್ರು ಎದುರುಗಡೆ ನಿಂತ್ಕೊಂಡಾಗಲೂ ಅದೇ ವಿಶ್ವಾಸ ಇತ್ತು. ಹಾಗಾಗಿ ಅಂಬರೀಷ್ ಅವರ ಶ್ರೀಮತಿ ಸುಮಲತಾ ಅವರ ಜೊತೆ ನಾವು ಒಂದು ಕುಟುಂಬದ ರೀತಿ ಸಂಬಂಧ ಇದೆ. ರಾಜಕಾರಣ ಸಂದರ್ಭಗಳು ಏನೇನು ಆಗ್ತದೆ ಅಂತ ಒಂದೊಂದು ಸಲ ಹೇಳೋಕ್ಕಾಗಲ್ಲ. ವೈಯಕ್ತಿಕವಾದಂಥ ವಿಶ್ವಾಸ ಸಂಬಂಧದ ಬಗ್ಗೆ ಯಾವುದೇ ಥರದ ಡಿಫರೆನ್ಸ್ ಇಲ್ಲ. ಕೋಲಾರ ಮತ್ತು ಮಂಡ್ಯ ಹಾಸನ 3 ಜನತಾದಳಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ ಮೇಲೆ ಈಗ ಉಳಿದಿರ್ತಕ್ಕಂಥ ಸುಮಲತನ ಹೆಸರು ಘೋಷಣೆ ಮಾಡಲಿ. ಬಹುಶಃ ಅದಾದ ಮೇಲೆ
ಸುಮಲತಾರ ನಡಿಗೆ ಏನು ಅಥವಾ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ, ಯಾಕೆಂದರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇರೋದ್ರಿಂದ ನಾನು ಯಾವುದೇ ಸಂದರ್ಭ ಬಂದಾಗಲೂ ನಾನು ಆ ಥರದ್ದು ಮಾತಾಡಿಲ್ಲ. ಈಗಲೂ ಅವ್ರ ತೀರ್ಮಾನ ಅವ್ರಿಗೆ ಬಿಡ್ತಾರ ಬಗ್ಗೆ ರಾಜಕೀಯ ಚರ್ಚೆ ಇಲ್ಲ. ಇವತ್ತು ವೈಯಕ್ತಿಕವಾಗಿ ಮಾತಾಡ್ತೀವಿ, ವಿಶ್ವಾಸ ಇದೆ, ಆ ಕುಟುಂಬದ ಜೊತೆ ಸಂಪರ್ಕ ಇದೆ, ಬಟ್ ಅದು ರಾಜಕೀಯವಾಗಿ ಮಾತಾಡಿಲ್ಲ. ಅದೇನೇ ಹೇಳಿ, ಮಂಡ್ಯದಲ್ಲಿ ಕಳೆದ ಬಾರಿಯ ಸೋಲಿನ ಸೇಡು ತೀರಿಸಿಕೊಳ್ಳೋಕೆ ಕುಮಾರಸ್ವಾಮಿ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ದಳಪತಿ ಹಾದಿಯಲ್ಲಿ ಬರೀ ಕಲ್ಲು ಮುಳ್ಳುಗಳೇ ಕಾಣ್ತಿವೆ. ಈ ಕಟ್ಟಿನಿಂದ ಎಚ್ಡಿಕೆ ಹೇಗೆ ಪಾರಾಗ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಟಿವಿ9.